ಹೆಸರಾಂತ ಮಕ್ಕಳ ಸಾಹಿತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಚಂದ್ರಗೂಡು ಕುಲಕರ್ಣಿಯವರ ಮಕ್ಕಳ ಸಾಹಿತ್ಯವನ್ನು ಕುರಿತಾಗಿ ನಡೆದಿರ್ತಕ್ಕಂಥ ಈ ಮೊದಲ ಗೋಷ್ಠಿಯ ಅಧ್ಯಕ್ಷರು ಶಿಕ್ಷಣ ತಜ್ಞರು ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ ಮಾಚಕ್ನೂರವರೇ, ಇಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ಎಲ್ಲ ಸಹೃದಯ ಬಂಗಳೇ, ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಚಂದ್ರಗೂಡು ಕುಲಕರ್ಣಿಯವರ ಒಂದು ಮಕ್ಕಳ ಸಾಹಿತ್ಯವನ್ನು ಅವರ ಒಂದು ಸಮಗ್ರವಾಗಿರ್ತಕ್ಕಂಥ ಕೃತಿ ಬಂದಿದೆ. ಅದನ್ನು ಅವಲೋಕನ ಮಾಡಿದರೆ ಅವರ ಕೊಡುಗೆ ಎಂಥದ್ದು ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ. ಭಾಳ ವೈವಿಧ್ಯಮಯವಾಗಿ ಈ ಒಂದು ಸಾಹಿತ್ಯವನ್ನು, ಮಕ್ಕಳ ಸಾಹಿತ್ಯ ಪ್ರಪಂಚವನ್ನು ಶ್ರೀಮಂತಗೊಳಿಸ್ತಕ್ಕಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ. ಅದರ ಜೊತೆಗೆ ಒಂದು ವಿಷಾದ ಏನು ಅನ್ನಿಸ್ತತೆ ಅಂದರೆ, ಅವರಿಗೆ ಸಿಗಬೇಕಾದಂಥ ಏನು ಗೌರವ ಪುರಸ್ಕಾರಗಳಿತ್ತು ಅದು ದೊರೆತಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಭಾವನೆ. ಹೀಗೆ ಅವರು ಚುಟುಕು ಇರ್ಬೋದು, ಶಿಶುಪ್ರಾಸ ಇರ್ಬೋದು, ಒಗಟುಗಳಿರ್ಬೋದು, ಕಥೆಗಳಿರ್ಬೋದು, ಹೀಗೆ ಆ ಒಂದು ಮಕ್ಕಳ ಸಾಹಿತ್ಯದ ವಿವಿಧ ಆಯಾಮಗಳನ್ನು ವಿಸ್ತರಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಭಾಳ ಮುಖ್ಯವಾಗಿ ಒಂದು ಮಾತು ಖಲೀಲ್ ಗಿಬ್ರಾನ್ ಒಂದು ಏನು ಅಂದರೆ, ಅವರು ಹೇಳಿದ್ರು ಈಗಾಗಲೇ ಅಶೋಕ್ ಅವರು, ಅದನ್ನ ಭಾಳ ವಿಸ್ತಾರವಾಗಿ ಹೋಗಲ್ಲ. ನೀವು ಬಿಲ್ಲುಗಳಾಗಿ ಮಕ್ಕಳು ಬಾಣಗಳು ಅಂತ ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತೈತಿ. ನೀವು ಬಿಲ್ಲುಗಳಾಗಿ ಮಕ್ಕಳು ಬಾಣಗಳು, ಬಿಲ್ಲು ಎಷ್ಟು ಬಾಗುತ್ತದೆ ಬಾಣ ಅಷ್ಟು ಮುಂದೆ ಹೋಗತ್ತೆ ಅಂತ ಖಲೀಲ್ ಗಿಬ್ರಾನ್ ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತು. ಬಿಲ್ಲುಗಳು ಯಾರಾಗಬೇಕು ಅಂತಂದ್ರೆ ನಮಗೆಲ್ಲ ಬಿಲ್ಲು ಹೊಡೆದೀವಿ ನಾವು, ಅದು ಎಷ್ಟು ಬಾಗ್ತೈತಲ್ಲ ಅಷ್ಟು ಬಾಣ ಮುಂದೆ ಹೋಗ್ತದೆ. ಈ ಬಿಲ್ಲು ಯಾರು ಅಂದ್ರೆ ಎಷ್ಟು ಬಾಗಬೇಕು ಅಂದರೆ ಹಿರಿಯರು ಬಾಗ್ಬೇಕಂತ. ಹಿರಿಯರು ಬಿಲ್ಲುಗಳಾಗಬೇಕು, ಹಿರಿಯರ ಬಾಗಬೇಕು, ಹಿರಿಯರು ಮಕ್ಕಳ ಮಟ್ಟಕ್ಕೆ ಬರಬೇಕು, ಅಂದ್ರೆ ಮಕ್ಕಳು ಅಂತಕ್ಕಂಥ ಬಾಣ ಭಾಳ ದೂರ ಹೋಗಲಿಕ್ಕೆ ಸಾಧ್ಯ ಐತಿ ಅಂತ. ಆದರೆ ಇವತ್ತಿನ ವ್ಯವಸ್ಥೆ ಎಲ್ಲರೂ ನಮ್ಮ ಶಂಕರಣ್ಣವರ ಆದಿಯಾಗಿ ಎಲ್ಲರೂ ಹೇಳಿದರು, ಭಾಳ ವೈರುಧ್ಯಮಯವಾಗಿರ್ತಕ್ಕಂಥ ಸನ್ನಿವೇಶದೊಳಗೆ ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗಿದ್ದೀವಿ. ಸಾಮಾನ್ಯವಾಗಿ ನಾವು ಸಾಹಿತ್ಯ ಅಂದಾಗ ಜನಪದ ಸಾಹಿತ್ಯದ ಬೇರು ಅಂತೀವಿ ನಾವು. ಆದರೆ ಸಾಹಿತ್ಯದ ಬೇರು ಅಂದ್ರೆ ಮಕ್ಕಳ ಸಾಹಿತ್ಯನ. ಮಕ್ಕಳ ಸಾಹಿತ್ಯ ಸಮೃದ್ಧವಾಗಿ ಬಂತಪ್ಪ ಅಂದ್ರೆ ಉಳಿದೆಲ್ಲ ಸಾಹಿತ್ಯ ಅದನ್ನು ಮುಂದಿನ ಹಂತದೊಳಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಐತಿ. ಅಂಥ ಒಂದು ಮಕ್ಕಳ ಸಾಹಿತ್ಯವನ್ನು ವೈವಿಧ್ಯಮಯವಾಗಿ ನಮಗೆ ಉಣಬಡಿಸಿರ್ತಕ್ಕವ್ರು ಯಾರಂದ್ರೆ ಪ್ರೊಫೆಸರ್ ಚಂದ್ರಗೂಡು ಕುಲಕರ್ಣಿಯವರು. ಅವರು ಭಾಳ ಮುಖ್ಯವಾಗಿ ಚುಟುಕುಗಳನ್ನು ಭಾಳ ಅದ್ಭುತವಾಗಿ ಬರೆದಾರು. ಈಗಾಗಲೇ ಅದರ ಪ್ರಸ್ತಾಪವನ್ನು ಮಾಡಿದ್ದಾರೆ. ವೈವಿಧ್ಯಮಯವಾಗಿರ್ತಕ್ಕಂಥ ಸಂಗತಿಗಳನ್ನು ಮಕ್ಕಳು ಭಾಳ ಗಮನಿಸ್ತಾರೆ. ಇನ್ನೊಂದು ಗಮನಿಸ್ಬೇಕು ನಾವು, ಮಕ್ಕಳ ಒಂದು ವಿಕಾಸ ಅಂತೇಳಿ ಅಂದಾಗ ಮೊದಲೇದಾಗಿ ದೈಹಿಕ ವಿಕಾಸ ಬರ್ತೈತಿ. ದೈಹಿಕ ವಿಕಾಸ ಮಕ್ಕಳಿಗೆ ಅದು ಸ್ವಾಭಾವಿಕವಾಗಿಯೇ ಇರ್ತೈತಿ. ಮಕ್ಕಳನ್ನು ಬಿಟ್ಟರೆ 24 ತಾಸು ಆಟ ಆಡ್ತಾರೆ. 12 ತಾಸು ಅಲ್ಲ, 24 ತಾಸು. ಕರೆದ ಬೇದ ಮಲಗಿಸಿದ್ರೆ ಮಕ್ಕೊಂತಾರೆ. 24 ತಾಸು ಆಟ ಆಡ್ತಾರೆ. ದೈಹಿಕವಾಗಿ ಭಾಳ ಸಮಸ್ಯೆ ಇಲ್ಲ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮಾನಸಿಕವಾಗಿ ಅವರು ಬೆಳವಣಿಗೆಯನ್ನು ಹೊಂದಬೇಕು ಅಂತ. ಇದನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಹಿರಿಯರು ಏನು ಮಾಡಿದ್ರಂದ್ರೆ, ಕಥೆಗಳ ಮೂಲಕ, ಕಾವ್ಯಗಳ ಮೂಲಕ ಅವರ ಮನೋವಿಕಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಯಾಕಂದ್ರೆ ಮನಸ್ಸು ವಿಕಾಸ ಆದ್ರೆ ಮಾತ್ರ ಬುದ್ಧಿ ವಿಕಾಸ ಆಗ್ತದೆ. ನಮ್ಮಲ್ಲಿ ಹಂತ ಹಂತವಾಗಿ ಅದಾವೆ. ದೈಹಿಕ ಆಗಿಂದ ಮಾನಸಿಕ ಆಗಿಂದ ಬೌದ್ಧಿಕ ಆಗಿಂದ ಭಾವನಾತ್ಮಕವಾಗಿಂದ ನೈತಿಕ, ಆಧ್ಯಾತ್ಮಿಕ, ಈ ಥರದ ವಿಚಾರಗಳು ಬರ್ತವೆ. ಅಂದ್ರೆ ಮಾನಸಿಕ ವಿಕಾಸ ಆಗದೇ ಹೊರತು ಬುದ್ಧಿಯ ವಿಕಾಸ ಆಗಲ್ಲ. ನಾವಿವತ್ತೇನು ಅಂಕಗಳ ಬೆನ್ನತ್ತಿ ಹೊಂಟೀವಿ, ಅದನ್ನಾಗಬೇಕು ಇದನ್ನಾಗಬೇಕು ಅಂತೀವಿ, ಅದು ಮುಂದಿನ ಹಂತ. ಆ ಮುಂದಿನ ಹಂತಕ್ಕೆ ಸಜ್ಜುಗೊಳಿಸ್ಬೇಕಂದ್ರೆ ಮಾನಸಿಕವಾಗಿ ಮಕ್ಕಳು ವಿಕಾಸ ಹೊಂದಬೇಕಾಗ್ತದೆ. ಈ ಮಾನಸಿಕವಾಗಿ ಮಕ್ಕಳು ವಿಕಾಸ ಹೊಂದಬೇಕಂದ್ರೆ ಇರ್ತಕ್ಕಂಥ ಎರಡು ದಾರಿ, ಒಂದು ಕಥೆ, ಇನ್ನೊಂದು ಕಾವ್ಯ. ಹೀಗಾಗಿನೇ ನಮ್ಮ ಇಡೀ ಶಿಕ್ಷಣ ಹೇಗಿತ್ತು ಅಂದ್ರೆ 19ನೇ ಶತಮಾನದವರೆಗೂ ಕೂಡ, ಎಲ್ಲಿವರೆಗೆ ಈ ಪ್ರಿಂಟ್ ಮೀಡಿಯಾ ಬರಲಿಲ್ಲ, ಪುಸ್ತಕಗಳು ಮುದ್ರಣ ಆಗಲಿಲ್ಲ, ಅಲ್ಲಿವರೆಗೆ ನಮ್ಮದು ಮೌಖಿಕ ಪರಂಪರೆನೇ ಇತ್ತು. ಮುದ್ರಣ ಆಗಿದ್ದ ಎಷ್ಟು ಲಾಭ ಆಗೈತೆ ಅಷ್ಟು ಲುಕ್ಷಾನೇನೂ ಆಗೈತೆ ನಮಗೆ. ಈ ಮೌಖಿಕ ಪರಂಪರೆ ಅನ್ನೋದು ಹೋಗಿಬಿಟ್ಟು ಮಾನಸಿಕವಾಗಿ ಇವತ್ತಿಗೆ ಯಾರಿಗೂ ಮಾನಸಿಕ ಲೆಕ್ಕ ಬರಲ್ಲ. ಒಂದು ಮೊಬೈಲ್ ನಂಬರ್ ಗೊತ್ತಾಗಿಲ್ಲ ನಮಗೆ. ಭಾಳ ಅಂದ್ರೆ ನಮ್ಮ ಮನ್ಯಾಗ ಒಬ್ಬರಿಬ್ಬರನ್ನ ಮೊಬೈಲ್ ನಂಬರ್ ಗೊತ್ತಿರ್ತದೆ, ಉಳಿದವ್ರದ್ದು ಯಾರ್ದು ಮೊಬೈಲ್ ನಂಬರ್ ಗೊತ್ತಿರಲ್ಲ. ಮಾನಸಿಕವಾಗಿ ನಾವು ಭಾಳ ಸೋತು ಹೋಗಿಬಿಟ್ಟಿವಿ. ಇಂಥ ಸೋತು ಹೋಗಿರ್ತಕ್ಕಂಥ ಮನಸ್ಸಿಂದ ಒಂದು ದೊಡ್ಡದಾಗಿರ್ತಕ್ಕಂಥ ಬುದ್ಧಿಯ ವಿಕಾಸ ಆಗಬೇಕು, ಭಾವನಾತ್ಮಕ ವಿಕಾಸ ಆಗಬೇಕು ಅಂತ ಬಯಸೋದು ಭಾಳ ತಪ್ಪು. ಆ ಹಿನ್ನೆಲೆ ಒಳಗೆ ಇದನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಹಿರಿಯರು ಮಕ್ಕಳಿಗೆ ಕಥೆಗಳನ್ನು ಹೇಳ್ತಕ್ಕಂಥ, ಕವಿತೆಗಳನ್ನು ಹೇಳ್ತಕ್ಕಂಥ, ಆ ಮೂಲಕ ಒಂದು ಭಾಷೆಯ ಕೌಶಲ್ಯವನ್ನು ರೂಢಿಸ್ತಕ್ಕಂಥ ಕಾರ್ಯವನ್ನು ಮಾಡಿದರು. ಅದಕ್ಕಾಗಿನ ಚಂದ್ರಗೂಡು ಕುಲಕರ್ಣಿಯವರ ಒಗಟುಗಳು ಮತ್ತು ಈ ಶಿಶುಪ್ರಾಸಗಳನ್ನು ನೋಡಿದಾಗ ಬೌದ್ಧಿಕ ವಿಕಾಸಕ್ಕೆ ಭಾಳಷ್ಟು ಅವಕಾಶಗಳದ. ನನಗಂತೂ ಅವರು ಒಗಟುಗಳು ಭಾಳ ವಿಶಿಷ್ಟ ಅನ್ನಿಸ್ತು. ನಮ್ಮ ಏನು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಜನಪದದ ಹಿನ್ನೆಲೆಯಲ್ಲಿ ಏನು ಒಗಟುಗಳದಾವಲ್ಲ, ಅದಕ್ಕಿಂತ ವಿಭಿನ್ನವಾಗಿ ಅವರು ಒಗಟುಗಳನ್ನು ಕಟ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಅದ್ರ ಜೊತೆಗೆ ಭಾಳ ಅದ್ಭುತವಾಗಿ
ಶಿಶು ಕಾವ್ಯಗಳನ್ನು ಕೂಡ ಅವರು ರಚಿಸಿದ್ದಾರೆ. ಒಂದು 2-3ಗಳನ್ನು ಹೇಳಿ ನಾನು ಚುಟುಕಾಗಿ ಅದರ ಬಗ್ಗೆ ಮುಗಿಸ್ತಾ ಇದ್ದೀನಿ. ತುಂಟ ಮಕ್ಕಳು ಅಂಥೇಳಿ ಒಂದು ಚುಟುಕ ಇದು ಶಿಶುಪ್ರಾಸ ಇದೆ. ಹಕ್ಕಿ ಹೆಂಗೆರಡು ರೆಕ್ಕೆ ಇದ್ದರೆ ಶಾಲೆಯ ತುಂಟ ಮಕ್ಕಳಿಗೆ ಬೇಜಾರಾದಾಗ ಹಾರಿಬಿಡ್ತಿದ್ರು ಕ್ಲಾಸಲ್ಲಿ ನಿಲ್ಲದೆ ಒಂದು ಗಳಿಗೆ ಅಂಥೇಳಿ. ಅಂದ್ರೆ ಮಕ್ಕಳಿಗೆ ಈ ಶಾಲೆ ಅಂತಕ್ಕಂಥದ್ದು ನಿಜವಾಗ್ಲೂ ಖುಷಿ ಕೊಡ್ತಕ್ಕಂಥ ಸಂಗತಿಗಳಲ್ಲ. ಭಾಳಷ್ಟು ಅವ್ರ ಕವಿತೆಗಳು ಶಾಲೆ ಅಂದ್ರೆ ಖುಷಿ ಕೊಡೋದು ಅಲ್ಲ ಅಂತಲೇ ಹೇಳಿದ್ದಾರೆ. ಯಾಕಂದ್ರೆ ನಿಜವಾಗ್ಲೂ ಮಕ್ಕಳನ್ನು ನೀವು ಕೇಳಿದ್ರಪ್ಪ ಅಂದ್ರೆ ಸುಟಿ ಇಷ್ಟಪಡ್ತಾರೆ, ಅವರು ಸುಟಿ ಇಷ್ಟಪಡ್ತಾರೆ. ಬಹುಶಃ ಯಾರಾದರೂ ಅವರು ಈಗ ಹೆಂಗದಾರ ವಿದ್ಯಾರ್ಥಿಗಳಂದ್ರೆ ಟಿ ವಿ ಒಳಗೆ ಒಂದು ಫ್ಲ್ಯಾಶ್ ನ್ಯೂಸ್ ಬಂತಪ್ಪ ಅಂದ್ರೆ ಇವ್ರನ್ನ ದವಾಖಾನೆಗೆ ಅಡ್ಮಿಟ್ ಮಾಡ್ಯಾರಂತ ಯಾರು ದೊಡ್ಡವ್ರನ್ನ, ಸರ್ ನಾಳೆ ಸುಟಿ ಐತೆ ಅಂತ ಫೋನ್ ಹಚ್ತಾರೆ ಅವ್ರು. ಅಂದ್ರೆ ಅಡ್ಮಿಟ್ ಮಾಡಿದ್ದು ನೋಡಿದ್ರೆ ಅವರು ಮುಗಿತು, ನಾಳೆ ಅವ್ರು ಹೊಕ್ಕಾರ, ಇನ್ನು ಸಾಲಿ ಸುಟಿ ಆಕತ್ತೆ ಅನ್ನೋ ಲೆಕ್ಕಕ್ಕೆ. ಅಂದ್ರೆ ಶಾಲೆ ಅಂತಕ್ಕಂಥದ್ದು ಅದಕ್ಕೆ ನಮ್ಮಲ್ಲಿ ಒಂದು ಜೋಕಿಗೆ ಹೇಳ್ತಾರೆ. ಒಬ್ಬರು ಅಧಿಕಾರಿಗಳು ವೆಂಕಟೇಶ್ ಮಾಚಕ್ನೂರು ಸಾಹೇಬ್ರು ಅಂತಾರು ಬಂದು ಒಂದು ನಿಮಗೆ ಇಷ್ಟವಾಗ್ತಕ್ಕಂಥ ವಸ್ತು ಯಾವುದು ಶಾಲೆ ಒಳಗೆ ಅಂತ ಕೇಳಿದ್ರಂತ. ಅವಾಗ ವಿದ್ಯಾರ್ಥಿಗಳ ಒಬ್ಬ ಎದ್ದು ನಿಂತು ಸರ್ ದ ಲಾಸ್ಟ್ ಬೆಲ್ ಅನ್ನಂತ, ನಮಗೆ ಶಾಲೆ ಒಳಗೆ ಇಷ್ಟ ಆಗ್ತಕ್ಕಂಥದ್ದು ಯಾವುದು ಅಂದ್ರೆ ದ ಲಾಸ್ಟ್ ಬೆಲ್ ಅನ್ನೋದು. ಅಂದ್ರೆ ಅವರಿಗೆ ಪೂರಕವಾಗಿರ್ತಕ್ಕಂಥ ಸಂಗತಿಗಳು ಅವ್ರಿಗೆ ಏನು ಬೇಕಾಗ್ಯಾವೋ ಅದು ಶಿಕ್ಷಣದ ವ್ಯವಸ್ಥೆ ಒಳಗೆ ಇಲ್ಲದೇ ಇರೋದರಿಂದ ಅಂಥ ಅನೇಕ ಸಂಗತಿಗಳನ್ನು ಅವರು ಚುಕ್ಕಿ ಲಕ್ಕಿ ಅಂತಕ್ಕಂಥದ್ರೊಳಗೆ ಹೇಳ್ತಾರೆ. ಆಮೇಲೆ ಶಾಲೆಯ ಗಾಣಕ್ಕೆ ಸಿಕ್ಕಿರುವಂಥ ಮಕ್ಕಳಿಗಿಂತ ಲಕ್ಕಿ ಅಂತವ್ರು ಅಟ್ಟ ಬಯಲಿನ ಮುಗಿಲಿನಲ್ಲಿ ಮಿನುಗುವಂಥ ಚುಕ್ಕಿ. ಆ ಚುಕ್ಕಿ ನೋಡ್ತಾರ, ನೀ ಅಟ್ಟ ಬಯಲಿನೊಳಗೆ ಮಿನುಗ್ತಾ ಇದ್ದಿ, ನೀ ಯಾಕೆ ಲಕ್ಕಿ ಅಂದ್ರೆ ಶಾಲೆ ಗಾಣಕ್ಕೆ ನೀ ಸಿಕ್ಕಿಲ್ಲ ಅಂದ್ರೆ. ಶಾಲೆ ಅನ್ನೋದು ಒಂದು ಗಾಣ ರುಬ್ಬದದು. ಅದು ಏನಾಗೈತಪ್ಪ ಅಂದ್ರೆ ಶಾಲೆ ಅಂದ್ರೆ ಮಕ್ಕಳನ್ನ ರುಬ್ಬ ತಾಣ ಆಗೈತಿ. ಆ ಚುಕ್ಕಿ ನೋಡಿ ಹೇಳ್ತಾರೆ ಅವರು, ಭಾಳ ಲಕ್ಕಿ ಇದೀನಿ ನೀನು, ಯಾಕಂದ್ರೆ ಶಾಲೆ ಗಾಣಕ್ಕೆ ಸಿಕ್ಕಿಲ್ಲ ನೀನು ಅಂತಕ್ಕಂಥ ಮಾತು. ಹಾಗೆಯೇ ಮಕ್ಕಳ ಗೋಳು ಅಂತ, ಮಾಸ್ತರ್ ಕೈಯಲ್ಲಿ ಸಿಕ್ಕ ಮಕ್ಕಳು ಗೋಳಾಡ್ತಾರ ದಿನ ದಿನ, ಚಂದ್ರನ ಶಾಲೆಯ ಚುಕ್ಕೆ ಮುಗಿಲಲ್ಲಿ ಬೆಳಗುತ್ತಿರುವ ಮಿನಮಿನ ಅಂತೇಳಿ. ಹೀಗೆ ಈ ಪರಿಸರದ ಸಂಗತಿಗಳನ್ನು ಶಾಲೆಯ ಮಕ್ಕಳಿಗೆ ಸಮೀಕರಿಸಿಕೊಂಡು ಹೇಗೆ ಒಂದು ಬಾಲ್ಯ ಅದು ಖುಷಿಯಾಗಿರಬೇಕು, ಸಂತಸಮಯವಾಗಿರಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಅನೇಕ ಚುಟುಗಳನ್ನು ಅವ್ರು ಬರೀತಾರೆ. ಅದ್ರ ಜೊತೆಗೆ ಮಕ್ಕಳಿಗೆ ಈ ಸಣ್ಣ ಸಣ್ಣ ಸಂಗತಿಗಳು ಭಾಳ ಖುಷಿ ಕೊಡ್ತಾವೆ. ಆ ಸಣ್ಣ ಸಣ್ಣ ಸಂಗತಿಗಳ ಬಗ್ಗೆನೂ ಕೂಡ ಅವ್ರು ಹೇಳ್ತಾರೆ. ಈ ಇರುವೆ ಅಂತಕ್ಕಂಥದ್ದು ಆನೆ ಆದರೆ ಏನಾಗತ್ತೆ, ಹಾಗೆಲ್ಲ ಹೇಳ್ತಾರಲ್ಲ, ಆನೆ ಅನ್ನೋದು ಇರುವೆ ಆದರೆ ಹೆಂಗಾಕತಿ, ಈ ಥರ ಕಲ್ಪಿಸಿಕೊಂಡು ಅವುಗಳನ್ನು ಹೇಳ್ತಕ್ಕಂಥ. ಇರುವೆ ಬೆಳೆದು ದೊಡ್ಡ ದೇಹದ ಆನೆಯಾಗಿಬಿಟ್ರೆ ಸಾಕಾಗೋಲ್ಲ ಮೂಟೆ ಸಕ್ಕರೆ ಊಟಕ್ಕಂತ ಕೊಟ್ರೆ. ಅದನ್ನು ಇನ್ನೊಂದು ಹೇಳ್ತಾರೆ, ಆನೆ ಭಾಳ ಚಿಕ್ಕದಾಗಿ ಇರುವೆ ಆಗಿಬಿಟ್ರೆ ಒಂದೇ ಹಳಕು ಸಕ್ಕರೆ ಸಾಕು ಊಟಕ್ಕಂತ ಕೊಟ್ರಂತ. ಅದಕ್ಕೆ ಮೂಟಗಟ್ಟಲೆ ಸಕ್ಕರೆ ಕೊಟ್ಟರು ಸಾಲಲ್ಲ, ಇದಕ್ಕೊಂದು ಹಳಕು ಕೊಟ್ಟರು ಸಾಕು ಅಂಥೇಳಿ. ಹೀಗೆ ಆ ಏನು ಪ್ರಾಣಿ ಪ್ರಪಂಚ, ಪಕ್ಷಿ ಪ್ರಪಂಚ, ಸುತ್ತಲಿನ ಪರಿಸರದ ಬಗ್ಗೆ ಮಕ್ಕಳಿಗಿರ್ತಕ್ಕಂಥ ಕುತೂಹಲಗಳನ್ನು ಅವರು ಈ ಒಂದು ಪದ್ಯಗಳ ಒಂದು ವಸ್ತುವನ್ನಾಗಿ ಮಾಡಿಕೊಂಡು ಭಾಳ ಸುಂದರವಾಗಿ ಹೇಳ್ತಾರೆ. ಇನ್ನೊಂದು ಗಿಳಿ ಲಿಪ್ಸ್ಟಿಕ್ ಅಂಥೇಳಿ, ಮುದ್ದಿನ ಗಿಳಿಯೇ ದಿನವೂ ನೀನು ಬಳಸುವೆ ಯಾವ ಲಿಪ್ಸ್ಟಿಕ್ಕು, ಒಂಚೂರಾದರೂ ಬಣ್ಣ ಮಾಸಿಲ್ಲ ಹೇಳ್ಕೊಡು ನಮಗೂ ಒಳಟ್ರಿಕ್ಕು ಅಂತ. ಸೊ ಈ ಥರ ಆ ಏನು ಪ್ರಾಣಿ ಪಕ್ಷಿಗಳು ಅದಾವು ಅವುಗಳ ಒಂದು ಅದು ಇನ್ನೊಂದು ಹೇಳ್ತಾರೆ ಅವರು, ಏನು ಸಿಂಹ ಹೆಂಗೆ ತನ್ನ ಕೇಶವನ್ನು ಬಿಟ್ಕೊಂಡೈತಲ್ಲ ಅದಕ್ಕೆ ನೀ ಯಾವ ಶಾಂಪೂ ಹಾಕಿ ಅಂಥೇಳಿ. ಆಮೇಲೆ ಚಿರತೆ ಬಗ್ಗೆ ನಿಂದು ಬಣ್ಣ ಬಣ್ಣದ ಪಟ್ಟಿ ಐತಿಲ್ಲ, ಯಾವುದು ಎಷ್ಟು ಚೆಂದ ಐತಿಲ್ಲ, ದಿನ ಯಾವ ಸೋಪ್ ಹಚ್ತೀನಿ ಅಂಥೇಳಿ. ಹೀಗೆ ಆ ಸುತ್ತಲಿನ ಏನು ಮಕ್ಕಳಿಗೆ ಕುತೂಹಲ ಇರತಕ್ಕಂಥ ವಸ್ತುಗಳನ್ನು ಕಾವ್ಯದ ವಸ್ತುಗಳನ್ನಾಗಿ ಮಾಡಿಕೊಂಡು ಅದನ್ನು ಪ್ರಾಸವನ್ನು ಸೇರಿಕೊಂಡು, ಯಾಕಂದ್ರೆ ಪ್ರಾಸ ಇಲ್ಲಪ್ಪ ಅಂದ್ರೆ ಮಕ್ಕಳಿಗೆ ಖುಷಿ ಕೊಡಲ್ಲ. ಅದು ನೀಳುಗವಿತೆಗಳು ಆ ನಂತರ ನಮ್ಮ ಇಲ್ಲಿ ನಿಂಗಣ್ಣ ಕುಂಟಿಯವರು ಅದಾರ, ಆಗ ಕೊಕ್ಕರೆ ಕೊಕ್ಕರೆ ನಕ್ಕರೆ ನಿನಗೆ ಬಾಯಿಗೆ ಸಕ್ಕರೆ ಅಂಥೇಳಿ ಅವ್ರದ್ದು ಒಂದು ಸುಂದರವಾಗಿರ್ತಕ್ಕಂಥ ಹಾಕುವೆ ಸಕ್ಕರೆ ಅಂಥೇಳಿ. ಹೀಗೆ ಆ ಪದವಾಗಿ ಇರ್ತಕ್ಕಂಥ ಪದಗಳನ್ನು ನಾವು ಬಳಸಿದ್ವಪ್ಪ ಅಂದ್ರೆ ಒಂದು ಭಾಷೆಗೆ ಸಂಬಂಧಪಟ್ಟ ಹಾಗೆ ಕೌಶಲ್ಯ ರೂಢಿ ಆಗ್ತೈತಿ, ಪದಗಳ ಸಂಪತ್ತಾಗ್ತೈತಿ. ಇವತ್ತಿನ ದಿವಸ ಪದಗಳ ಸಂಪತ್ತನೇ ಇಲ್ಲ ನಮಗೆ. ಭಾಷಾ ಶ್ರೀಮಂತಿಕೆ ಅಂದ್ರೆ ನನ್ನಷ್ಟು ಎಷ್ಟು ಪದಗಳದಾವೋ ಅಷ್ಟು ಶ್ರೀಮಂತ ನಾನು ಭಾಷೆ ಒಳಗೆ. ಆದರೆ ಇವತ್ತಿನ ದಿವಸ ಭಾಷಾ ಸಂಪತ್ತ ಇಲ್ಲ ನಮ್ಮಲ್ಲಿ. ಆ ಹಿನ್ನೆಲೆ ಒಳಗೆ ಭಾಷಾ ಸಂಪತ್ತು ಇಲ್ಲ ಅಂದ್ರೆ ಭಾಷೆ ಉತ್ಪಾದನೆ ಆಗಲ್ಲ. ಭಾಷೆ ಉತ್ಪಾದನೆ ಆಗಲ್ಲ ಅಂದ್ರೆ ಭಾಷೆ ಉಳಿಯಲ್ಲ. ಅದರಿಂದ ಅಂತಿಮವಾಗಿ ನಾವು ಏನೆಲ್ಲ ಕಲಿತೀವಿ ಅದು ಉತ್ಪಾದನೆ ಆಗಬೇಕು. ಅದು ಮೌಖಿಕವಾಗಿ ಆದ್ರೆ ಆಗಬೇಕು, ಲಿಖಿತವಾಗಿ ಆದರೂ ಆಗಬೇಕು. ಆ ಉತ್ಪಾದನೆ ಆಗ್ಬೇಕಂದ್ರೆ ಪದ ಸಂಪತ್ತು ಇರಬೇಕು. ಇಂಥ ಪದ ಸಂಪತ್ತನ್ನು ಅವರು ತಮ್ಮ ಚುಟುಕು ಪ್ರಾಸಗಳ ಮೂಲಕ ಆಮೇಲೆ ಶಿಶು ಪ್ರಾಸಗಳ ಮೂಲಕ ಕೊಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಎರಡನೇದು ಒಗಟುಗಳ ಬಗ್ಗೆ ನನಗೆ ಭಾಳ ಮುಖ್ಯವಾಗಿ ಶಿಶು ಪ್ರಾಸಗಳನ್ನಂತೂ ಭಾಳಷ್ಟು ಜನ ಬರೀತಾರೆ, ಅದಕ್ಕೆ ದೊಡ್ಡದಾಗಿರ್ತಕ್ಕಂಥ ಸಮೂಹನ ಇದೆ. ಆದ್ರೆ ಒಗಟುಗಳ ಬಗ್ಗೆ ಭಾಳ ವಿಶೇಷವಾಗಿ ಅವ್ರು ಮಾಡಿದ್ದಾರೆ. ಆ ಒಗಟುಗಳಂದ್ರೆ ಮಾನಸಿಕವಾಗಿ ಮತ್ತೆ ನಮ್ಮನ್ನು ಚಿಂತನೆಗೆ ಹಚ್ತಕ್ಕಂಥ.
ನೋಡಿರಿ, ಯಾರಿಗೆ ಚಿಂತನೆ ಶುರುವಾಗ್ತವೋ, ತಾರ್ಕಿಕ ಮನೋಭಾವ ಇರ್ಬೋದು, ವಿಮರ್ಶಾತ್ಮಕ ಬುದ್ಧಿ ಇರ್ಬೋದು, ಚಿಕಿತ್ಸಕ ಬುದ್ಧಿ ಇರ್ಬೋದು, ಇದು ನೆಲೆಗೊಳ್ಳಲಿಕ್ಕೆ ಸಾಧ್ಯ ಐತಿ. ಆ ಹಿನ್ನೆಲೆ ಒಳಗೆ ಒಗಟುಗಳು, ನಾವು ಒಡಪುಗಳಂತೂ ಅಂತೀವಿ, ಮುಂಡಿಗೆಗಳಂತೂ ಅಂತೀವಿ, ಒಡಪುಗಳಂತೇಳಿ ಸಾಮಾನ್ಯವಾಗಿ ಅಂತೀವಿ. ಒಗಟುಗಳು ಕೂಡ ಭಾಳ ಮುಖ್ಯವಾಗಿ ಮಕ್ಕಳ ಮನೋವಿಕಾಸದ ಹಿನ್ನೆಲೆ ಒಳಗೆ ಮಹತ್ವದ ಪಾತ್ರವನ್ನು ಆಡ್ತಾರೆ. ಈಗ ನಮ್ಮ ಏನು ಜನಪದ ಶೈಲಿಯ ಒಗಟುಗಳಿದ್ವು ಅವು ನೇರವಾಗಿದ್ದವು. ಉದಾಹರಣೆಗೆ, ಎಲೆ ಇಲ್ಲ, ಸುಣ್ಣ ಇಲ್ಲ, ಬಣ್ಣ ಇಲ್ಲ, ತುಟಿ ಕೆಂಪಾಗಿದೆ, ಮಳೆ ಇಲ್ಲ, ಬೆಳೆ ಇಲ್ಲ, ಮೈ ಹಸಿರಾಗಿದೆ. ಈ ಥರ ಅಂದ್ರೆ ನೇರವಾಗಿ ಅದು ಪಕ್ಷಿಗೆ ಸಂಬಂಧಪಟ್ಟ ಹಾಗೆ ಇದು ಇಂಥದ್ದು ಗಿಳಿ ಅಂತೇಳಿ ಹೇಳಿಬಿಡ್ತಿದ್ವಿ. ಮನೆಗೆರಡು ಬಾಗಿಲು, ಬಾಗಿಲು ಮುಂದೆ ಮುಚ್ಚಿದ್ರ ಹಾನಿ ಇದೇನು ಅಂಥೇಳಿ ಮೂಗು ಬಾಯಿ ಅಂತಕ್ಕಂಥದ್ದು. ಹೀಗೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಗಟುಗಳು ನಮ್ಮಲ್ಲಿದ್ದು ಸಾಕಷ್ಟು ಅದಾವೆ. ಅದನ್ನು ಬಿಟ್ಟು ಇವರು ಏನು ಮಾಡಿದರು ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಇವ್ರು ಏನು ಮಾಡ್ತಾರೆ ಅಂದ್ರೆ, ಈಗ ಒಂದು ಪದವನ್ನು ಇಟ್ಕೊಂಡು ಪ್ರಾರಂಭ ಮಾಡ್ತಾರೆ. ಈಗ ಉದಾಹರಣೆಗೆ ಸಜಾತಿ. ಈ ಸಜಾತಿ ಅಂತಕ್ಕಂಥ ಒಂದು 3 ಅಕ್ಷರದ ಪದ ಐತಿ. ಅದನ್ನು ಮೊದಲಿನ ಪಂಕ್ತಿ ಒಳಗೆ ಹೇಳ್ತಾರೆ. ಆಮೇಲೆ ಸಜ ಅಂದ್ರೆ ತೀ ಬಿಟ್ಟವಪ್ಪ ಅಂದ್ರೆ ಸಜ, ಅದು 2ನೇ ಪಂಕ್ತಿ ಒಳಗೆ. ಇನ್ನೊಂದು ಜಾ ಬಿಟ್ಟವಪ್ಪ ಅಂದ್ರೆ ಸತಿ. ಅಂದರೆ ಸಜಾತಿ ಅನ್ನಲ್ಲೇ ಸಜಾತಿ, ಸತಿ, ಸಜ, ಈ 3 ಅಕ್ಷರಗಳನ್ನು ಮಕ್ಕಳು ಹುಡುಕ್ಲಿಕ್ಕೆ ಈ ಒಗಟುಗಳನ್ನು ನಿರ್ಮಾಣ ಮಾಡಿದರು. ಭಾಳ ವಿಶೇಷ ಅಂದ್ರೆ, ಬಹುಶಃ ಇದು ನನ್ನ ತಿಳುವಳಿಕೆ ಮಟ್ಟಿಗೆ ಬಹುಶಃ ಯಾರು ಮಾಡ್ಯಾರೋ ಇಲ್ಲ ಗೊತ್ತಿಲ್ಲ, ಅಲ್ಲಿ ಮಾಡಿದ್ರೆ ಇರ್ಬೋದು, ನನ್ನ ಗಮನಕ್ಕೆ ಬಂದಿಲ್ಲ. ಅಂದರೆ ನೇರವಾಗಿ ಆ ಥರದ ಜಾನಪದ ಶೈಲಿಯ ಒಗಟುಗಳು ನಮ್ಮಲ್ಲಿ ಸಾಕಷ್ಟು ಅದಾವೆ. ಆದರೆ ಈ ಪದಗಳನ್ನು ಇಟ್ಕೊಂಡು ಪದಗಳ ಜೊತೆಗೆ ಮಕ್ಕಳು ಆಟ ಆಡೋದೈತಲ್ಲ, ಪದ ಸಂಪತ್ತು ಬೆಳೆಸ್ಕೊಳ್ಳೋದೈತಲ್ಲ, ಮತ್ತು ಪದಗಳನ್ನು ವಿಸ್ತಾರವಾಗಿ ನೋಡ್ತಕ್ಕಂಥದ್ದು, ಅದರ ಅರ್ಥ ವಿವರಣೆ, ಅದು ಮುಂದೆ ಅವರಿಗೆ ಈ ಭಾಷೆಯ ಕೌಶಲ್ಯವನ್ನು ರೂಢಿಸ್ಲಿಕ್ಕೆ ಭಾಳ ಅದ್ಭುತವಾಗಿ ಆಗ್ತದೆ. ಅದು 1-2 ಉದಾಹರಣೆಗಳನ್ನು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ. 3 ವರ್ಣ ಸೇರಿದಂಥ ಶಬ್ದವೊಂದು ಇಲ್ಲಿದೆ. ಒಂದು ಮತದ ಜನರು ಎಂಬ ಅರ್ಥವನ್ನು ನುಡಿದಿದೆ. ಅಂದರೆ ಈ ಸಜಾತಿ ಅನ್ನೋದಕ್ಕೆ ಮುಂದೆ ಅವರು ಕೊನೆಗೆ ಸುಳಿವುಗಳನ್ನು ಕೊಡ್ತಾರೆ. ಅಂದರೆ ಮಕ್ಕಳು ಒಂದಿಷ್ಟು ಆಲೋಚನೆ ಮಾಡಿ ಗೊತ್ತಾಗಲಿಲ್ಲ ಅಂದ್ರೆ ಅದನ್ನು ನೋಡಲಿ ಅಂತಕ್ಕಂಥದ್ದು ಕೂಡ ಕೊನೆಗೆ ಅವರು ಕೊಟ್ಟಿದ್ದಾರೆ. 1-2 ಕೂಡಿದಾಗ ಶಿಕ್ಷೆ ಎಂದು ಉಳಿದಿದೆ. 1-2 ಅಕ್ಷರ ಕೂಡಿದೀವಪ್ಪ ಅಂದ್ರೆ ಅದರೊಳಗೆ ಇರ್ತಕ್ಕಂಥದ್ದು ಈ ಸಜಾತಿ ಅಂತಕ್ಕಂಥದ್ರೊಳಗೆ 1 ಮತ್ತು 2ನೇ ಅಕ್ಷರ ಕೂಡಿದ್ರೆ ಏನಾಗ್ತೈತಿ ಅಂದ್ರೆ ಶಿಕ್ಷೆ ಅಂತಕ್ಕಂಥ ಅರ್ಥ ಕೊಡ್ತೈತಿ. 2-3 ಸೇರಿದಾಗ ಕುಲ ಮತವ ಹೇಳಿದೆ. 2-3 ಅಂದರೆ ಜಾತಿ ಇದು ಕೂಡಿದ್ರೆ ಇದು ಕುಲ ಅಥವಾ ಮತ ಅಂತಕ್ಕಂಥದ್ದು ಹೇಳ್ತೈತಿ. ಕೊನೆಗೆ ಅವ್ರು ಹೇಳ್ತಾರೆ 1-3 ಬೆರೆಸಲಾಗ ಪತ್ನಿ ಎಂದು ಉಸಿರಿದೆ. 1ನೇದ್ದು ಮತ್ತು ಕೊನೆಯದ್ದು ಸತಿ, ಇದು ಕೂಡಿದ್ರೆ ಪತ್ನಿ ಅಂತಕ್ಕಂಥ ಒಂದು ಅರ್ಥ ಬರ್ತದೆ. ಅಂದ್ರೆ ನೋಡ್ರಿ, ಭಾಳ ಅದ್ಭುತವಾಗಿ ಮಕ್ಕಳು ಇದನ್ನು ಕೇವಲ ಮನರಂಜನೆಗೆ ಅಷ್ಟೇ ನೋಡೋದಲ್ಲ, ಇದನ್ನೊಂದು ಭಾಷಾ ಕೌಶಲ್ಯದ ಸ್ವರೂಪದಿಂದ ಮತ್ತು ಪದ ಸಂಪತ್ತನ್ನು, ಪದ ಕೌಶಲ್ಯವನ್ನು ರೂಢಿಸಿಕೊಳ್ಳುವ ಹಿನ್ನೆಲೆ ಒಳಗೆ ಭಾಳ ವೈವಿಧ್ಯಮಯವಾಗಿ ಅವರು ಈ ಥರದ ಒಗಟುಗಳನ್ನು, ಭಾಳಷ್ಟು ಒಗಟುಗಳನ್ನು ಅವರು ಬರೆದಿದ್ದಾರೆ. ಸುಮಾರು ಒಂದು 500-600 ಒಗಟುಗಳನ್ನು ಅವರು ಮಾಡಿದ್ದಾರೆ. ಈಗಾಗಲೇ 2-3 ಪುಸ್ತಕಗಳು ಕೂಡ ಅದಕ್ಕೆ ಬಂದಿದೆ. ಇನ್ನೊಂದು ಉದಾಹರಣೆ ಅಂತಂದ್ರೆ, ಅಕ್ಷರವು 3 ಹೊಂದಿರುವ ಶಬ್ದ ಬದುಕು ಎಂಬರ್ಥದೊಳಗೆ. ಅಕ್ಷರ 3 ಅದಾವು, ಅಕ್ಷರ 3 ಇರ್ತಕ್ಕಂಥ ಒಂದು ಶಬ್ದ, ಇದ್ರ ಒಟ್ಟು ಅರ್ಥ ಏನಪ್ಪ ಅಂದ್ರೆ ಬದುಕು ಅಂಥೇಳಿ ಇದು ಅದರ ಅರ್ಥ ಕೊಡ್ತೈತಿ ಅಂಥೇಳಿ, ಅಂದರೆ ಜೀವನ ಅಂತಕ್ಕಂಥದ್ದು. ಇದನ್ನು ಒಗಟನ್ನು ಬಿಡಿಸಿ ಪದವನ್ನು ಹುಡುಕಿ ಕೊಡಬೇಕು ನೀವು ಈಗ. ಮೊದಲೆರಡು ಕೂಡಿ ಮುದದಿಂದ ನುಡಿಯೇ ಪ್ರಾಣ ಎನ್ನುವರ್ಥ ಆಗ. ಮೊದಲೆರಡು ಕೂಡಿ ಮುದದಿಂದ ನುಡಿಯೇ ಪ್ರಾಣ ಎನ್ನುವರ್ಥ ಆಗ. ಮೊದಲೆರಡು ಸೇರಿದಪ್ಪ ಅಂದ್ರೆ ಜೀವನ ಐತಲ್ಲ, ಮೊದಲೆರಡು ಅಂದ್ರೆ ಜೀವ, ಇದು ಏನು ಪ್ರಾಣ ಅಂತೇಳಿ ಅರ್ಥ ಕೊಡ್ತೈತಿ ಅಂತ ಹೇಳ್ತಾರೆ. ಕೊನೆಗೆರಡು ಸೇರಿ ಗುಂಪಾಗಿ ಬೆಳೆದ ಕಾನನ ಒ ತೋಪಿನೊಳಗೆ. ಕೊನೆಗೆರಡು ಅಂದ್ರೆ ವನ, ಜೀವನ, ಜೀವ, ವನ. ವನ ಸೇರಿದ ಏನಕತ್ತಿ ಈ ಕಾನನವು ತೋಟದೊಳಗೆ ಬೆಳೆದಿರ್ತಕ್ಕಂಥದ್ದು ಅಂಥೇಳಿ. ಮೊದಲಿಗೆ ಕೊನೆಯ ಅಕ್ಷರವು ಸೇರಿ ಜಿಪುಣ ಎಂಬರ್ಥ ನೋಡು. ಜೀವನ, ಜೀವ, ವನ, ಜೀನ. ಅಂದ್ರೆ ಜೀವನವನ್ನು ಇಟ್ಕೊಂಡು ಈ ಥರ ಪದಗಳನ್ನು ಹೆಣಿಯತಕ್ಕಂಥ ಮತ್ತು ಅರ್ಥ ಕೊಡ್ತಕ್ಕಂಥ ಹಿನ್ನೆಲೆ ಒಳಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಈ ಒಗಟುಗಳು. ಇದು ನವಕರ್ನಾಟಕ ಪಬ್ಲಿಕೇಶನ್ದವ್ರು ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಒಗಟುಗಳನ್ನು ಕೂಡ ಅವರು ಬರೆದಿದ್ದಾರೆ. ಇದು ಮಕ್ಕಳ ಒಂದು ಭಾಷಾ ಕೌಶಲ್ಯದ ಹಿನ್ನೆಲೆ ಒಳಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಪ್ರೊಫೆಸರ್ ಚಂದ್ರಕೋಡ ಕುಲಕರ್ಣಿ ಅವರು ಮಾಡಿದ್ದಾರೆ. ನಿರಂತರವಾಗಿ ಮತ್ತು ಇದನ್ನೇ ಇಟ್ಕೊಂಡು ಅವರು ಶಾಲಾ ಕಾಲೇಜುಗಳಿಗೆ, ಶಾಲೆಗಳಿಗೆ, ಅದರಲ್ಲಿ ಭಾಳ ಮುಖ್ಯವಾಗಿ ಪ್ರಾಥಮಿಕ ಶಾಲೆಗಳಿಗೆ, ಪ್ರೌಢಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಪದ ಸಂಪತ್ತನ್ನು ಬೆಳೆಸ್ತಕ್ಕಂಥ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆ ಒಳಗೆ ಅವರ ಈ ಶಿಶುಪ್ರಾಸಗಳು, ಆಮೇಲೆ ಚುಟುಕುಗಳು ಮತ್ತು ಒಗಟುಗಳು ಭಾಳ ವೈವಿಧ್ಯಮಯವಾಗಿ ಮಕ್ಕಳ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.